ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮನೆ ಸಂಡೇ ಸ್ಪೆಷಲು ಚಿಕನ್ ಸಾಂಬಾರು, ನೀರು ದೋಸೆ. ಚಿಕನ್ ಫ್ರೈ ಮಾಡಿದ್ದೀನಿ ಸಾಂಬಾರಿಂದ ತೆಗೆದು, ಬಸ್ಸಾರು ಥರ. ಬೆಳಗ್ಗೆನೆ ಸಾಂಬಾರು ಮಾಡಿರೋದು, ಮತ್ತೆ ಬಿಸಿಗೆ ಇಟ್ಕೊಂಡಿರೋದು ಚಿಕನ್ ಸಾರಿದು. ಇದು ಚಿಕನ್ ಫ್ರೈ. ಸಂಡೇ ಅಪ್ಪಿ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದಲ್ವ ಅಪ್ಪಿ, ಅದಕ್ಕೆ ಇವತ್ತು ನೀರು ದೋಸೆ ನೀನೇ ಬಯಸ್ಕೊಂಡಿದ್ದು ಅಪ್ಪಿ. ನನ್ನ ಎರಡು ಚಿಕ್ಕ ಮಕ್ಳು ಇಬ್ಬರೂ ಕಾಲೇಜ್ಗೆ ಹೋದ್ರು. ನಮ್ಮ ಮೇಡಮ್ ಅವರು ತಿಂಡಿ ತಿಂತಾ ಇದ್ದಾರೆ. ಅನಿ ಮೇಡಮ್, ಹೇಗಿದೆ ನೀವು ಬಯಸ್ಕೊಂಡಿದ್ದು? ಚೆನ್ನಾಗಿದೆ. ಚೆನ್ನಾಯ್ತಾ? ಬರೀ ಎರಡೇ, ಅದು ಒಂಥರ ತೆಳುಗೈತೆ, ಒಳ್ಳೆ ಪೇಪರ್ ಥರ. ಎರಡೇ ಸಾಕಂತೆ. ಗಾಯ ಒಣಗೈತಪ್ಪಿ, ಕೆನ್ನೆಲಾಗಿರೋದು. ಮತ್ತು ಹೆಂಗೈತೆ ಹೇಳು? ಟೇಸ್ಟ್ ಚೆನ್ನಾಯ್ತಾ? ಖಾರ ಕಮ್ಮಿ ಆಯ್ತಾ? ಸ್ವಲ್ಪ. ಹಿಂಗೆ ಖಾರ ಒಯ್ದಿಡ್ಬೇಕಿತ್ತಾ? ಚೆನ್ನಾಗಿದೆ. ಸಾಕು ತಿನ್ನು. ರಾತ್ರಿಗೆ ಕಬಾಬು, ಅದ್ರ ಜೊತೆಗೆ ಎಗ್ ರೈಸ್ ಮಾಡಿಬಿಡವ ಚೆನ್ನಾಗಿ, ಬಾಸ್ಮತಿ ರೈಸಲ್ಲಿ ಚೆನ್ನಾಗಿರುತ್ತೆ. ನಾವು ಬಾಸ್ಮತಿ ರೈಸಲ್ಲಿ ಎಗ್ ರೈಸ್ ಮಾಡೇ ಇಲ್ಲ. ಏನೇನು ಬೇಕು? ಕ್ಯಾಪ್ಸಿಕಮ್ ಬೇಕು. ಕ್ಯಾಪ್ಸಿಕಮ್ ಐತೆ. ಕ್ಯಾಬೇಜ್ ಏನು ಬೇಡ ಬಿಡು, ಎಗ್ ರೈಸ್ ಕಲ್ವಾ. ಕ್ಯಾಪ್ಸಿಕಮ್ ಹಾಕಿ ಸಾಕು. ಬೇಡ ಬಿಡಮ್ಮ, ಬರೀ ಅದೇ ಸ್ಮೆಲ್ ಅನಿಸುತ್ತೆ. ಇಷ್ಟು ದಿನ ತಿನ್ನವಾಗ ಚೆನ್ನಾಗಿತ್ತು ಅಂತಾರೆ, ಇವಾಗ ಅದೇ ಸ್ಮೆಲ್ ಅಂತ. ನಂಬಕ್ಕೆ ಆಗಲ್ಲ. ಈಗ ಎಗ್ ರೈಸ್ಗೆ ಅದೇನು ಬೇಕಾಗೇ ಇಲ್ಲ, ಕ್ಯಾಬೇಜ್ ಏನು ಅವಶ್ಯಕತೆ ಇರಲ್ಲ. ನಿನಗೆ ಮಾಮೂಲಿ ವೆಜ್ ಫ್ರೈಡ್ ರೈಸ್ ಬೇಕಷ್ಟೇ, ಅದ್ರದ್ದು ಫ್ಲೇವರ್ ಬರೋದಕ್ಕೆ. ಇದೇನು ಬೇಕಾಗಿಲ್ಲ. ಇವತ್ತಿನ ತಿಂಡಿ ಅಪ್ಪಿ ಇನ್ನೊಂದಾಗ್ಬಿಡ್ತೀನಿ ಅಪ್ಪಿ, ಇನ್ನೊಂದೇ ಒಂದು ತಗೋ. ತೆಳುವುದಿರುತ್ತೆ, ತೆಳುವು ದೋಸೆ ಇದು, ಒಳ್ಳೆ ಪೇಪರ್ ಇದ್ದಂಗೆ ಇರುತ್ತೆ. ಅದನ್ನ ಎರಡು ಸಾಕು ಅಂತಾಳೆ. ಏನಾದ್ರು ಮಾಡಿ ಇದಕ್ಕೆ 1 ಪಾವಷ್ಟು ಅಕ್ಕಿನ ರಾತ್ರಿನೇ ನೆನೆಸಿದ್ದು, ಅದಕ್ಕೆ ಒಂದು ಅರ್ಧ ಒಳಷ್ಟು ತೆಂಗಿನಕಾಯಿನ ರುಬ್ಬಿ ಹಾಕಿರೋದು ಸಣ್ಣಕ್ಕೆ. ನೈಸಾಗಿ ರುಬ್ಬಬೇಕು, ಈ ಹದಕ್ಕಿರಬೇಕು, ದೋಸೆ ಚೆನ್ನಾಗಿ ಬರುತ್ತೆ. ನಮಗೆ ನೀರು ದೋಸೆ ಅಪ್ಪಿ ತೀರಾ ಪಿಚ ಪಿಚ ಅಂತ ಅಂದರೆ ನಮ್ಗೆ ಇಷ್ಟ ಆಗಲ್ಲ. ಸ್ವಲ್ಪ ಒಂಚೂರು ಕ್ರಿಸ್ಪಿ ಇರಬೇಕು ಅಲ್ವಾ ಅಪ್ಪಿ? ಕೆಲವರು ಫುಲ್ಲು ಒಂಥರ ಸ್ಮೂತಾಗಿ ಮಾಡ್ತಾರೆ, ಅದೊಳ್ಳೆ ಮಕ್ಕಳಿಗೆ ಹಲ್ಲಿಲ್ದಿದ್ದರೂ ಕೊಡ್ತಾರಲ್ಲ ಆ ಥರ. ಹಂಗೆ ಇಷ್ಟ ಆಗಲ್ಲ ನನಗೆ. ಸ್ವಲ್ಪ ಕ್ರಿಸ್ಪಿನೆಸ್ ಇರಬೇಕು, ಚೆನ್ನಾಗಿರುತ್ತೆ. ಅಕ್ಕ ಕರ್ಕೊಂಡು ಹೋಗ್ತಾ ಇದ್ದಾರೆ ಸಂಜೆ ವಾಕಲ್ಲ, ಸಾರಿ ಸಂಜೆ ಡ್ರೈವ್ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೇನೆ. ಎಲ್ಲಿ ಗೊತ್ತಾ? ಸ್ಮಶಾನಗಳ ಹತ್ರ ನೋಡಿ. ನಾನೇ ಮಗ ಇಬ್ಬರು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ನೋಡಿದೆ. ಹುಷಾರು ಬಿದ್ದು ಫಾಸ್ಟ್ ಇದು ನೋಡ್ಕೊಳ್ಳೋದು. ಒಂದೇ ಸಲ ಫಾಸ್ಟ್ ಬರ್ತಾರೆ, ನೋಡ್ಕೊಳ್ಳೋದು. ನೋಡಿ ಇದೆ ಚಾಮುಂಡಿ ಬೆಟ್ಟಕ್ಕೆ. ಈ ರೀತಿನ ಈ ಕಡೆ ರೂಟಿಂದನೂ ಹೋಗ್ಬೋದು. ಸಂಡೆ ಒಂದು ರೈಡ್. ಏನು ಗಾಡಿ ರೆಡಿ ಮಾಡ್ಬಿಟ್ಟವ್ರೆ ಅಂತ ಅಲ್ವಾ? ನಾನು ಸರಿ ಡ್ರೈವ್ ಮಾಡ್ತೀನಿ, ನಾನೇ ಮಾಡ್ಬೇಕು ತಾನೆ. ಗಾಡಿನ ಫುಲ್ಲು ನೀಟಾಗಿ ತೊಳೆದು ಕ್ಲೀನ್ ಮಾಡ್ಬಿಟ್ಟವನೆ. ನೋಡಿ, ನಾನು ಕಮ್ಮಿ ಅಂದ್ರು 700-800 ರೂಪಾಯಿ ಕೊಟ್ಟು ಹೆಡ್ಲೈಟ್ನ ರೆಡಿ ಮಾಡ್ಕೊಂಡು. ಅಲ್ಲ, ಅವರು ಕೊಟ್ಟಿದ್ದವ್ರು ರೆಡಿನೇ ಮಾಡಿರಲಿಲ್ಲ. ನನ್ನ ಮಗ ಥ್ಯಾಂಕ್ ಯು. ಗಾಡಿನ ಚೆನ್ನಾಗಿ ರೆಡಿ ಮಾಡಿದ್ದಾನೆ. ತಗೋ, ನೋಡ್ತೀನಿ, ನನ್ನ ಒಪಿನಿಯನ್ ಹೇಳ್ತೀನಿ ಗೊತ್ತಾ? ರಾತ್ರಿ ಫೋನ್ ಇರಬೇಕು. ಈಗ ನಾನು ಮಾಡಿಸ್ಬೇಕು ಅಂದಿದ್ರೆ ಮತ್ತೆ ನಿಜ ಚೆನ್ನಾಗಿ ಮಾಡ್ಬಿಟ್ಟಿದ್ಯಾ ಪ್ರೀತಾ. ಫುಲ್ ಅಪ್ಪ ಹೋಯ್ತು, ಕೆಳಗಡೆ ಮಾಡಬೇಕು. ಇಷ್ಟಿದ್ರೆ ಬೇಕಾದಷ್ಟು ನಾವು ಫೋನ್ ಇಟ್ಕೊಂಡ್ಬಂದಿದ್ದೀವಿ ಎಷ್ಟೋ ದಿನ. ಈಗ ಅಳಗಾಡ್ತೀನ ನೋಡು. ಅದರ ಮಧ್ಯೆ ಸ್ಕ್ರೂಗಳನ್ನ ಟೈಟ್ ಮಾಡ್ಕೊತಾ ಇರಬೇಕು. ಇಲ್ಲ ನೋಡು, ಅಳಗಾಡ್ತಿಲ್ಲ. ಏನಕ್ಕೆ ಮೊದಲೇ ಎಲ್ಲರೂ ಅಳಗಾಡ್ತಿತ್ತು ನೋಡಿ. ಈಗ ಅಷ್ಟೊಂದಿಲ್ಲ ಅಂತಿತ್ತು. ದಡ ಇದು ಎಣ್ಣೆ ತಗೊಂಡ್ಬಿಡೋಣ. ಚಿಕನ್ ಕಬಾಬ್ ಸಂಡೇ ಸ್ಪೆಷಲ್, ನೈಟ್ ಸ್ಪೆಷಲು ಚಿಕನ್ ಕಬಾಬು. ನೋಡಿ ಬಿಸಿ ಮರಳೋಗ್ತಾ ಇರುತ್ತೆ. ಮನುಷ್ಯನೇ ಅಲ್ಲ, ಗಾಯ ನೋಡಿ ಹೆಂಗೆ ಕಾಣಿಸ್ತಾ ಇರುತ್ತೆ. ಬಿಸಿ ಬೇಡ ಅಲ್ಲೇ ಸುಟ್ಟೋಗ್ಬಿಡುತ್ತೆ. ಅದು ಹೆಂಗಿದೆಯಮ್ಮ? ಇದು ಫ್ರೈಡ್ ರೈಸ್ಗೆ, ಎಗ್ ಫ್ರೈಡ್ ರೈಸ್ಗೆ ಬಾಸುಮತಿ ರೈಸ್ನ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಉದುದ್ರಾಗಿ.
ಬಸಿಬೇಕು, ಬಸಿದ್ರೆ ಉದುದ್ರಾಗತ್ತೆ. ಸ್ಮೆಲ್ಲೇ ಚಂದ. ಕಬಾಬ್, ಈಗ ಸುಮ್ಮನೆ ಒಂದು ಟ್ರಿಪ್ಪು ಕಬಾಬ್ ಹಾಕ್ತಾಯಿದ್ದೀನಿ. ಇವತ್ತಿನ ಸಂಡೇ ಸ್ಪೆಷಲು ನೀರು ದೋಸೆ, ಬೆಳಗ್ಗೆ ಚಿಕನ್ ಸಾರು, ಮಧ್ಯಾಹ್ನಕ್ಕೆ ರೈಸ್ ಮಾಡಿದ್ದೆ, ವೈಟ್ ರೈಸು. ಈಗ ಕಬಾಬ್ ಮಾಡಿ ಎಗ್ ರೈಸು. ನಮ್ಗೆ ಸಾಕು. ನಾಳೆ ಎಕ್ಸಾಮ್ ಐತೆ, ಬರೀ ನಾನ್ ವೆಜ್ಜೇ ತಿನ್ಕೊಂಡೋಗು ಮಲ್ಕೊ ನಾಳೆ, ಆಯಿತಾ? ಎಕ್ಸಾಮ್ಗೆ ಇದೇ ಒಳ್ಳೆಯದು, ಆಯಿತಾ? ಮಿಕ್ಸಿ ಬೇರೆ ನಮ್ಮ ಮನೇಲಿ ಹಾಳಾಗ್ಬಿಟ್ಟು ಇನ್ನೊಂದು ಮಿಕ್ಸಿ ತೆಗೆದು ಇಟ್ಕೊಂಡಿದ್ದೆ, ರುಬ್ತಾ ಇದ್ದಂಗೆ ಹಾಳಾಗ್ಬಿಡ್ತದೆ. ನಾಳೆ ಬೆಳಗ್ಗೆಗೆ ತಿಂಡಿ ದೋಸೆ ಸಾರಿ ಇಡ್ಲಿಗೆ ಗೊಜ್ಜು, ಕಡಲೆಕಾಳು, ಯಾವುದು ಆಲೂಗಡ್ಡೆ ಬದನೆಕಾಯಿ ಅಪ್ಪಿ, ಸಾರಿ ಕಡಲೆಕಾಳು, ಬಾಳೆಕಾಯಿ, ಆಲೂಗಡ್ಡೆ ಅದಾಕಿ ಪಲ್ಯ ಮಾಡೋದು. ಪಲ್ಯಕ್ಕೆಲ್ಲ ರೆಡಿ ಮಾಡಿ ಕೊಡ್ತೀನಿ ಅವ್ರಿಗೆ. ಏನಮ್ಮ, ನಾಳೆ ಒಂಚೂರು ಮಸಾಲೆನೂ ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ, ರುಬ್ಬ ಹಾಕೊಂಡ್ಬಿಡಷ್ಟೆ. ಈಗ ಕಬಾಬ್ನ ಟೇಸ್ಟ್ ಮಾಡಿ ಹೆಂಗೈತವ, ಸಾಕು, ಉಪ್ಪು ಖಾರ ಇಲ್ಲ, ಎಲ್ಲ ಒಳ ಮಾಡಿದ್ದು ಮಸಾಲೆನ. ಚೆನ್ನಾಗುತ್ತೆ, ಚಳಿಗೂ ಅದಕ್ಕೂ ಸೂಪರ್. ಚಿಕನ್ ಕಬಾಬ್ ರೆಡಿ. ಇದರಲ್ಲಿ ಮೂಳೆ ಥರದ್ದೇ ಚಂದ, ಸ್ಕಿನ್ ಥರ ಮೂಳೆ ಥರದ್ದೇ ಚಂದ. ಆಕೆ ಬರೀ ಕಂಡ ಪೀಸ್ ಥರ ತಿಂದು ಅಭ್ಯಾಸಕ್ಕೆ ಇದನ್ನು ತಿನ್ನೋದೇ ಇಲ್ಲ. ಅನ್ನನ ತಣ್ಣಗಾಗಬೇಕು, ಅನ್ನ ತಣ್ಣಗೆ ಮಾಡೋದಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ತಣ್ಣಗಾದಷ್ಟು ಒಳ್ಳೆ ರುಚಿ ಬರುತ್ತೆ ಫ್ರೈಡ್ ರೈಸ್ ಮಾಡ್ಬೇಕಾದ್ರೆ. ತೀರಾ ಬಿಸಿದು ಹಾಕಿದ್ರೆ ಅನ್ನ ಕಟ್ಟಾಗ್ಬಿಡುತ್ತೆ, ಹಾಗಾಗಿ ಇಲ್ಲ ಮುದ್ದೆ ಥರ ಸರಿಯಾಗಿ ಬ್ಲೆಂಡ್ ಆಗಲ್ಲ. ತಣ್ಣಗಾದಷ್ಟು ಒಳ್ಳೆ ಟೇಸ್ಟ್ ಇರುತ್ತೆ. ಬನ್ರೋ ಪ್ರೀತು, ಪ್ರಿಯಾ ಬನ್ನಿ, ಕಬಾಬ್ ರೆಡಿ ಆಗಿದೆ. ಈಗ ಒಂದು ಟ್ರಿಪ್ಪು ಎಲ್ಲರಿಗೂ ಒಂದು ಒಬ್ಬೆ ಅಂತ ಹೇಳ್ತೀವಿ ನಾವು. ನೀನೇನು ಹೇಳ್ತೀವ? ಒಂದು ಒಬ್ಬೆ ಹಾಕಿದ್ದೀನಿ. ಇವರು ಒಂದು ಟ್ರಿಪ್ ಅಂತಾರೆ ಇಂಗ್ಲೀಷಲ್ಲಿ, ನಾವು ಕನ್ನಡದಲ್ಲಿ ಒಂದು ಒಬ್ಬೆ ಹಾಕಿದ್ದೀವಿ. ಈ ನೈಟ್ ಸ್ಪೆಷಲ್ ಇವತ್ತು ಬಿಸಿ ಎಗ್ ರೈಸ್ ಜೊತೆಗೆ ಚಿಕನ್ ಕಬಾಬ್. ಓಕೆ ಫ್ರೆಂಡ್ಸ್, ಇವತ್ತು ಭರ್ಜರಿ ಊಟ ಮಾಡ್ತಾ ಇದ್ದೀನಿ. ನಿಮಗೆ ನಾನು ಮಾಡಿರೋ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.